ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತೊಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಶೋ ಯು ಗೈಸ್ ಲೈಕ್ ಹೌ ಐ ಕಲರ್ ಮೈ ಹೇರ್. ಓಕೆ, ನಾನು ಹೇಗೆ ನನ್ನ ಹೇರ್ ಕಲರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಗ್ಲೌಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ you can see my hair. I have like a wavy hair. It's not my curly hair also. So wait, I'll show you how I color this. This is my hair. This is my hair. So before coloring, ನಾವು ಫಸ್ಟ್ ಹೇರ್ ಕೂಮ್ ಮಾಡ್ಕೊಂಬಿಡೋಣ. ಸೊ ಇಲ್ಲಾಂದರೆ ಹೇರ್ ಕೂಮ್ ಮಾಡಿದಂಗೆ ಸಿಕ್ಕಿದ್ದೋಗ್ಲೇ ಹಚ್ಚಿದ್ರೆ ಕಲರ್ ಕ್ಲೀನಾಗೆ ಮೀನ್ಸ್ ನಮಗೆ ಹಚ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಲ್ಲ. ಸೊ ಹೇರ್ ಸ್ಪ್ಲಿಟ್ ಮಾಡಿ ಸಿಕ್ಕಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಿನ್ನೆ ನಾನು ತಲೆ ಸ್ನಾನ ಮಾಡಿದ್ದೆ. ಸೊ ಮೈ ಹೇರ್ ನಾವು ಗ್ಲೌಸ್ ಕಲರ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಫಸ್ಟ್ ಕಾಲ್ಸ್ಕೊಂಬಿಡೋಣ. ಐ ಯೂಸ್ ಹ್ಯಾಂಡ್ ಆಯ್ತಾ, ನಮ್ಮ ಬ್ರಷಲ್ಲೆಲ್ಲ ಕಾಲ್ಸ್ಕೊಳ್ಳೋಣ. ಸೊ ನೀವು ಕಲರ್ ಮಾಡ್ಕೊಂಡು ಈ ಥರ ಗ್ಲೌಸ್ ಇರೋದು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ, ಇಲ್ಲಾಂದ್ರೆ ಅದು ಮತ್ತೆ 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 ಬಿಚ್ಚೋಗ್ಬಿಡುತ್ತೆ. ಮೈ ಸ್ಕಿನ್ ಇಸ್ ಗುಡ್. ಐ ಡೋಂಟ್ ಥಿಂಕ್ ದಟ್ ಸ್ಕಿನ್ ಕೇರ್ ಬೇಕಂತ ಹೇಳಿದ್ರಿ, ಸ್ಕಿನ್ ಕೇರ್ ಏನು ಮಾಡಲ್ಲ ನಾನು. This is how I struggle when I do it for myself. ಸೊ ತೋರಿಸ್ತೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಇವತ್ತು ನಾನು ನನ್ನ ಡ್ರೆಸ್ ಎಲ್ಲ ಹಚ್ಕೋಬೇಕಾದ್ರೆ ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಅಪ್ಲಿಕೇಶನ್ ಈಸಿ ಆಗುತ್ತೆ. ಈ ಥರ ತುದಿ ತನಕ. ಸೊ ಆ್ಯಕ್ಚುಲಿ ನಾನೊಂದು ರೀಸೆಂಟಾಗಿ ಹೇರ್ ಕಟ್ ಮಾಡಿದೆ ಆಯಿತಾ, ಅಂದರೆ 20 ಡೇಸ್ ಆಗಿರ್ಬೋದು. ಐ ವಾಸ್ ಹ್ಯಾವಿಂಗ್ ದ ಲಾಂಗ್ ಹೇರ್, ಬಟ್ ಕೂದಲು ಕಟ್ ಮಾಡಿಬಿಟ್ಟೆ. ಯಾಕೆ ಅಂತ ಗೊತ್ತಿಲ್ಲ. ಕಟ್ ಮಾಡಿದ್ಮೇಲೆ ಅನಿಸ್ತು ಕಟ್ ಮಾಡಬಾರ್ದಿತ್ತು ಅಂತ, ಬಟ್ ಏನೋ ಲಾಂಗ್ ಹೇರ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ನನಗೆ. ಎಂತ ಸಾವು ಇದು. ಓಕೆ, ನಾನಿಲ್ಲಿ ಮಿರರಲ್ಲಿ ಹಚ್ಕೋತೀನಿ. ಈ ಥರ ಸ್ಪ್ಲಿಟ್ ಮಾಡಿ ಮಾಡಿ ನಿಮ್ಮ ಹೇರ್ಗೆ ನೀವು ಕಲರ್ನ ಹಚ್ಕೋಬೇಕು. ನಾನು ಯಾವಾಗಲೂ ಹೇರ್ ಕಲರ್ ಮಾಡಬೇಕಾದ್ರೆ ಸೊ ಫುಲ್ ಹೇರ್ ಕಲರ್ ಮಾಡ್ತೀನಿ. ಸೊ ಐ ಅಪ್ಲೈ ಎವ್ರಿವೇರ್, ಲೈಕ್ ಬಾಟಮಲ್ಲಿ ಕೂಡ ಅಪ್ಲೈ ಮಾಡ್ತೀನಿ.
ಓವರ್. ಇದನ್ನು ನಾವೀಗ 1 hour ಫುಲ್ 1 hour ಬಿಟ್ಟು ವಾಶ್ ವಿ ಕ್ಯಾನ್ ವಾಶ್. ಏನೇ ನಾವು ಏನೋ ಈ ಥರ ಯೂಸ್ ಮಾಡಿದ್ರು ನೋಡಿ ಹೊರಗಡೆ ಇಲ್ಲಿ ಬಂದುಬಿಡ್ತು ಕಲರ್. ಇಟ್ ವಿಲ್ ಬಿ ಮೆಸ್ಸಿ ನಾವು ಒಬ್ಬರೇ ಹಚ್ಕೋತೀವಿ ಅಂದರೆ. ಓಕೆ, ಇಟ್ಸ್ ಡನ್ ನಾವು. ಸೊ ನಾವು 1 hour ಬಿಟ್ಬಿಟ್ಟು ವಾಶ್ ಮಾಡೋಣ. ಸೊ ಐ ವಿಲ್ ಶೋ ಯು ಗೈಸ್ ಲೇಟರ್, ಲೈಕ್ ನನ್ನ ಕೂದಲು ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಆಯಿತಾ, ವಾಶ್ ಮಾಡಿದ್ಮೇಲೆ. ಸೊ 1 hour, ಸೊ 1 hour ಬಿಟ್ಟು ಬರ್ತೀನಿ. ಓಕೆ ನೋಡಿ, ನಂದು ಹೇರ್ ವಾಶ್ ಆದಮೇಲೆ ಸೊ ಈ ಥರ ಮೀನ್ಸ್ ವೆನ್ ಯು ಆರ್ ಔಟ್ಸೈಡ್, ಲೈಕ್ ಯಾವಾಗಾದರೂ ನೀವು ಮೀನ್ಸ್ ಬಿಸಿಲಲ್ಲಿದ್ದರೆ ನಿಮ್ಮ ಹೇರ್ ಈ ಕಲರ್ ಕಾಣಿಸುತ್ತೆ. ಸೊ ಇಟ್ಸ್ ಸೋ ಶೈನಿ ಆ್ಯಂಡ್ ಸ್ಮೂತ್. ಸೊ ನೀವು ಒಳಗಡೆ ಇದ್ದರೆ ನಾರ್ಮಲಾಗಿ ಅದು ಹೇರ್ ಕಲರ್ ಮಾಡಿರೋದು ನಿಮಗೆ ಆ್ಯಕ್ಚುಲಿ ಅಷ್ಟು ಗೊತ್ತಾಗಲ್ಲ. ನೀವು ಯಾವಾಗ ಹೊರಗಡೆ ಎಲ್ಲಿಗಾದರೂ ಹೋದರೆ ಸೊ ಅದು ನಿಮಗೆ ಫೋಟೋಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಾನು ವಾಶ್ ಮಾಡ್ಕೊಂಡು ಬಂದಮೇಲೆ ತಗೊಂಡಿರೋ ಅಂಥ ವಿಡಿಯೋ, ಒಳಗಡೆ ತಗೊಂಡಿರೋದು. ಸೊ ಇಟ್ ವಾಸ್ ಲುಕಿಂಗ್ ಲೈಕ್ ದಿಸ್. ಅದು ಮುಂಚೆ ಹಾಕಿದ್ದು, ಅದು ಬಿಸಿಲಲ್ಲಿ ನಾನು ಬೆಳಕಲ್ಲಿ ತಗೊಂಡಿದ್ದು ಆ ಥರ ಕಾಣಿಸ್ತಾ ಇತ್ತು. ಸೊ ನಿಮ್ಮದು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ನಾನು ಯಾವಾಗಲೂ ಇದೇ ಯೂಸ್ ಮಾಡೋದಾಯ್ತಾ. ಸೊ ಇದನ್ನು ಯಾವಾಗಲೂ ಯೂಸ್ ಮಾಡಿದಾಗೂ ನನಗೆ ಹೇರ್ ಸ್ವಲ್ಪ ಸ್ಮೂತ್ ಅನಿಸುತ್ತೆ, ಶೈನಿ ಅನಿಸುತ್ತೆ, ಲೈಕ್ ಒಂಥರ ಹೈಡ್ರೇಟೆಡ್ ಅಂತ ಫೀಲ್ ಕೊಡುತ್ತೆ. ಸೊ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಂದರೆ ಯು ಗೈಸ್ ಕ್ಯಾನ್ ಕಮೆಂಟ್, ಐ ವಿಲ್ ಶೇರ್ ದ ಪ್ರಾಡಕ್ಟ್ ನೇಮ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.